ನಿಂಬೆ ಮತ್ತು ಮೆಣಸಿನಕಾಯಿನ ಯಾಕೆ ಗಾಡಿಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ನೇತು ಹಾಕ್ತಾರೆ ಹಾಗೂ ಮನೇಲಿ ಯಾಕೆ ಹಾಕಲ್ಲ? ಈ ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಹಾಗೂ ಏನಾಗ್ತಿದೆ ಇವತ್ತಿನ ಕಾಲಕ್ಕೆ ಅಂದರೆ, ಹಳೆ ಪದ್ಧತಿಗಳನ್ನು, ರೀತಿ ರಿವಾಜುಗಳನ್ನು ಹೊಸ ಜನರು ಹಾಗೂ ನಮ್ಮಂಥ ಯಂಗ್ಸ್ಟರ್ಸು ರಿಜೆಕ್ಟ್ ಮಾಡಿಕೊಂಡೇ ಬರ್ತೀವಿ. ಅಥವಾ ಒಂದು ಮೂಗ್ ತೋರಿಸ್ತೀವಿ, ಏನಾಗಕ್ಕಾಗತ್ತೆ, ಅದು ನಿಂಬೆಹಣ್ಣು ಕಟ್ಟೋದ್ರಿಂದ ಕಾರಿಗೆ ಏನಾಗುತ್ತೆ, ಅಥವಾ ಕಟ್ತಿದ್ರೆ ಏನಾಗುತ್ತೆ, ಏನಾಗಬೇಕು ಅದು ಹಾಗೆ ಆಗುತ್ತೆ ಅನ್ನೋ ಉಡಾಫೆಲ್ ಕೂಡ ಹಲವಾರು ಜನ ಮಾತಾಡ್ತಾರೆ. ಆದರೆ ಎಷ್ಟೋ ನಮ್ಮ ಹಿರಿಯರು ಮಾಡಿರೋ ಪದ್ಧತಿಗಳು ಎಷ್ಟು ನಮಗೆ ಮುಖ್ಯವಾಗುತ್ತೆ, ಅದನ್ನು ಪಾಲಿಸೋದ್ರಿಂದ ನಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ವಿಡಿಯೋಲಿ ಮಾಹಿತಿಯಾಗಿ ಕೊಡ್ತೀನಿ. ನಮ್ಮ ಸಮಾಜದಲ್ಲಿ ಎಷ್ಟೋ ಪದ್ಧತಿಗಳನ್ನ, ಸಂಪ್ರದಾಯಗಳನ್ನು ಫಾಲೋ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಅದು ಚಾಲ್ತಿಯಲ್ಲಿ ಕೂಡ ಇದೆ. ಅದರ ಸತ್ಯಾಸತ್ಯತೆ ಯಾಕೆ ಮಾಡ್ತಾರೆ ಅನ್ನೋ ಪರಿಜ್ಞಾನ ನಮ್ಮಂಥವ್ರಿಗೆ ಎಷ್ಟೋ ಜನರಿಗೆ ಇರೋದೇ ಇಲ್ಲ. ಯಾಕಿರಲ್ಲ, ಏನಿದು, ಯಾಕೆ ಕಟ್ಟಬೇಕು ಅಂತಂದರೆ, ನಿಂಬೆಹಣ್ಣು ಬಂದ್ಬಿಟ್ಟು ಒಂದು ನಕಾರಾತ್ಮಕ ಶಕ್ತಿಗಳೇನೇ ಇದ್ರೂ, ಒಂದು ಬ್ಯಾಡ್ ಎನರ್ಜಿ ಅಂತ ಕರಿತೀವಿ, ಅದರಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೂ ನಿಮ್ಮ ಕುಟುಂಬ ಸದಸ್ಯರಿರ್ಬೋದು, ಅವರ ಮಧ್ಯೆ ಕೂಡ ಒಂದು ಪ್ರೀತಿ ಮತ್ತು ಸಾಮರಸ್ಯ ಕೂಡ ಒಂದು ಚೆನ್ನಾಗಿ ಏನೇ ಜಗಳ ಆಗೋದು, ಮತ್ತೊಂದು ಬೇರೆಯವರ ಕಣ್ಬೀಳೋದು ಕೂಡ ಕಮ್ಮಿ ಆಗುತ್ತೆ ಅಂತ ಜನರು ಮಾತಾಡೋದನ್ನ ನೀವು ಕೇಳಿರ್ತೀರ. ಇದು ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು, ನಿಮ್ಮ ಸಂಬಂಧಗಳು ಗಂಡ ಹೆಂಡತಿ ಇರ್ಬೋದು, ಅಥವಾ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಸಂಬಂಧ ಇರ್ಬೋದು, ಅಥವಾ ಹಿರಿಯರು ಚಿಕ್ಕವ್ರ ಜೊತೆ ಕಿರಿಯರ ಜೊತೆ ಇರ್ಬೋದು, ಅಥವಾ ಅವರ ಮಧ್ಯೆನೇ ಇರ್ಬೋದು, ಏನೇ ಸಂಬಂಧಗಳು ಗಟ್ಟಿಯಾಗಿರೋಕ್ಕೆ ಕೂಡ ಯಾವುದೇ ರೀತಿ ಕಣ್ಣು ಬಿದ್ದರೆ ಕೂಡ ಒಂದು ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ. ಅದನ್ನು ದೂರವಿಡಲು ಕೂಡ ಒಂದು ಸಹಾಯ ಕೂಡ ಮಾಡುತ್ತಂತೆ. ಹಾಗೂ ವಾಹನಗಳಿಗೆ ಕಟ್ಟೋದ್ರಿಂದ ನೀವು ನಿಂಬೆ ಹಣ್ಣುಗಳನ್ನು, ಹೊಸ ವಾಹನ ಇರ್ಬೋದು ಅಥವಾ ಪೂಜೆ ಮಾಡಿಸಿದಾಗೆಲ್ಲ ಕಟ್ಟೋದನ್ನ ಸಾಮಾನ್ಯವಾಗಿ ನೋಡುತ್ತೀರ. ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಈ ಥರ ಕಟ್ಟೋದ್ರಿಂದ ಯಾವುದೇ ಅಪಘಾತಗಳಿರ್ಬೋದು, ಅವಘಡಗಳನ್ನು ಯಾವುದೇ ರೀತಿ ಸಂಭವಿಸದೇ ಇರೋ ಥರ ಕಾಪಾಡುತ್ತೆ ಕೂಡ ಇದು. ಹಾಗೂ ಇಷ್ಟೇ ಅಲ್ಲದೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ಕಟ್ತಾರೆ. ವ್ಯಾಪಾರ ಮಾಡೋ ಜಾಗದಲ್ಲಿ ಕೂಡ ಇದನ್ನು ಬಳಸ್ತಾರೆ. ಸರ್ವೇ ಸಾಮಾನ್ಯವಾಗಿ ನೀವು ಬಳಸೋದನ್ನ ಕೂಡ ನೋಡಿರ್ತೀರ. ಅಲ್ಲಿ ಕೂಡ ನೀವು ವ್ಯಾಪಾರ ಮಾಡ್ತಾ ಇದ್ರೆ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೇತಾಕೋದ್ರಿಂದ ಹೆಚ್ಚು ಮುಖ್ಯ ಕೂಡ ಆಗುತ್ತೆ. ಯಾಕೆಂದರೆ ಅದನ್ನು ಅಂಗಡಿಯ ಮುಖ್ಯ ಬಾಗಿಲಿಗೆ ನೇತು ಹಾಕೋದ್ರಿಂದ ವ್ಯವಹಾರದಲ್ಲಿ ಯಾವುದೇ ನೀವು ವ್ಯವಹಾರ ಕೈಗೊಳ್ತೀರ ಅಂದರೆ ನಕಾರಾತ್ಮಕ ಪರಿಣಾಮಗಳಾಗಿರ್ಬೋದು, ಅಥವಾ ಒಂದು ದುಷ್ಟ ಶಕ್ತಿಗಳಿಂದ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ಕೂಡ ಜನರ ನಂಬಿಕೆ ಇದೆ. ಇದನ್ನು ನೇತು ಹಾಕೋದ್ರಿಂದ ವ್ಯವಹಾರಗಳಲ್ಲಿ ಬೆಳವಣಿಗೆ ಆಗುತ್ತೆ ಹಾಗೂ ಯಶಸ್ಸು ಕೂಡ ಆಗುತ್ತೆ ಅಂತ ಕೂಡ ಜನರು ನಂಬಿದ್ದಾರೆ. ವ್ಯವಹಾರಗಳಲ್ಲಿ ಒಂದು ಪ್ರಗತಿ ಕಾಣುತ್ತೆ, ಪ್ರಗತಿಯ ದಾರಿ ದೀಪವಾಗಿ ಇದಿರುತ್ತೆ. ಅದಿಲ್ಲದೆ ಪ್ರತಿ ವಾರ ನಿಂಬೆಹಣ್ಣನ್ನು ಕೂಡ ಅವರು ಬದಲಾಯಿಸ್ತಾ ಇರ್ತಾರೆ ಕೂಡ. ಅದು ಬದಲಾಯಿಸೋದು ಕೂಡ ತುಂಬ ಮುಖ್ಯ. ಹಾಗೆ ಮಾಡೋದ್ರಿಂದ ಪರಿಣಾಮಗಳು ಕೂಡ ಸ್ಥಿರವಾಗಿರುತ್ತೆ. ಹಳೆ ನಿಂಬೆಹಣ್ಣು ಯೂಸ್ ಮಾಡಿದ್ರೆ ನೋಡಿ ಕಲರ್ ಚೇಂಜ್ ಆಗಿರುತ್ತೆ. ಮೆಣಸಿನ್ಕಾಯಿ ಕೆಂಪಿರೋದು ಸ್ವಲ್ಪ ಒಣಗೋಗಿರೋ ಥರ ಆಗಿರುತ್ತೆ. ಅದೇ ಪ್ರತಿ ವಾರ ನೀವು ಚೇಂಜ್ ಮಾಡೋದ್ರಿಂದ ಜನರ ಕಣ್ಣು ಅದ್ರ ಮೇಲೆ ಬೀರೋದ್ರಿಂದ ಜನರು ನಿಮ್ಮ ಮೇಲೆ ಅಥವಾ ನಿಮ್ಮ ವ್ಯವಹಾರ ಸ್ಥಳದ ಮೇಲೆ ಕೆಟ್ಟ ದೃಷ್ಟಿ ಹಾಕೋದು ಕೂಡ ಕಮ್ಮಿ ಆಗುತ್ತೆ. ಹಳೆ ಕಾಲದಲ್ಲಿ ಕೂಡ ಈ ನಿಂಬೆಹಣ್ಣನ್ನ ಯಾಕೆ ಕಟ್ಟಲು ಶುರು ಮಾಡಿದ್ರು ಅನ್ನೋದು ಜನರಿಗೆ ಗೊತ್ತಿಲ್ಲ. ಇವಾಗ ಮನೆಗಳು ಬಂದ್ಬಿಟ್ಟು ಸಿಮೆಂಟಿಂದ ಕಟ್ತಾರೆ, ಈ ಥರ ಸಿಮೆಂಟಿಂದ ಕಟ್ತಾರೆ, ಫುಲ್ಲು ಮುಚ್ಚಿರುತ್ತೆ ಕೂಡ. ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು, ಹಲವಾರು ಜನ ಮಣ್ಣಿನ ಮನೆಗಳಲ್ಲಿ ವಾಸಿಸ್ತಾ ಇದ್ರು. ಆವಾಗ ಕೂಡ ಮನೆಯ ಹಂಚಿರ್ಬೋದು ಅಥವಾ ಬಂಡೆ ಹಂಚಲ್ಲಿ ಸಂದಿಯಿಂದ ಇರ್ಬೋದು, ಹುಳ ಉಪ್ಟೆಗಳು ಬರೋದು ಕೂಡ ಸಹಜವಾಗಿ ಬರ್ತಿತ್ತು. ಈಗಿನ ಕಾಲದಲ್ಲಿ ಸೊಳ್ಳೆಗಳಿಂದ ಕೂಡ ಪಾರಾಗಲು ಸೊಳ್ಳೆ ಬ್ಯಾಟು ಅದು ಇದೆಲ್ಲ ಯೂಸ್ ಮಾಡ್ತೀವಿ. ಆದರೆ ಆವಾಗ ನಿಮಗೆ ಗೊತ್ತು, ಸೊಳ್ಳೆಯಿಂದ ಹಲವಾರು ಕಾಯಿಲೆಗಳು ಕೂಡ ಬರುತ್ತೆ. ಆದರೆ ಮುಂಚೆ ಸೊಳ್ಳೆ ಬ್ಯಾಟ್ ಆಗಲಿ, ಮಸ್ಕಿಟೋ ಕಾಯಿಲೆಗಳು ಕೂಡ ಎಲ್ಲ ಗೊತ್ತಿರಲಿಲ್ಲ. ಗುಡಿಸಲುಗಳ ಸಂದಿಯಿಂದ ಡೋರ್ ಹಾಕಿದ್ರು ಕೂಡ, ಬಾಗಿಲು ಹಾಕಿದ್ರು ಕೂಡ ಸೊಳ್ಳೆಗಳು ಒಳಗೆ ಬರೋದು. ಆ ಸೊಳ್ಳೆಗಳನ್ನ ಕಾಪಾಡಲು ಕೂಡ ಈ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕೂಡ ಅವರಿಗೆ ಸಹಾಯವಾಗ್ತಿತ್ತಂತೆ ಅಂತ ಕೂಡ ಜನರ ಭಾವನೆ ಇದೆ. ಇದು ಎಲ್ಲ ಕಾರಣಕ್ಕೋಸ್ಕರ ಅಂಗಡಿಯಲ್ಲಿ ಇರ್ಬೋದು, ಅಥವಾ ಹೊಸ ವಾಹನ ಖರೀದಿ ಮಾಡಿದ್ರೆ, ಅಥವಾ ಯಾವುದೇ ಹಳೆ ವಾಹನವನ್ನು ಕೂಡ ಪೂಜೆ ಮಾಡಿಸಿದ್ರೆ ಕೂಡ ನಿಂಬೆಹಣ್ಣು ಅಥವಾ ಮೆಣಸಿನಕಾಯಿಯನ್ನು ಕಟ್ತಾರೆ. ಇದೇ ರೀತಿ ಹೊಸ ರೀತಿ ರಿವಾಜುಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.